कपड़ों की दुनिया में है जिसका राज, वो है हमराज। पिछले 57 सालों से रायचूर शहर में टेलरिंग के माहिर कहलाने वाले हमराज टेलर की एम्पायर एक्सक्लूसिव हब के बाद एक और शोरूम एम्पायर हमराज टेक्सटाइल रेडीमेड एसेसरी एंड टेलर्स नियर मालाबार गोल्ड शोरूम अपोजिट ओल्ड पेट्रोल बंक स्टेशन रोड रायचूर। नाज़रीन आदाब, एवन टीवी में आप तमाम का खैर मकदम है। रायचूर शहर के जिला एसपी दफ्तर में आज मुहर्रम के सिलसिले में डिस्ट्रिक्ट लेवल पीस मीटिंग का इनेकाद अमल में लाया गया, जिससे खिताब करते हुए जिला एसपी ने कहा कि हर साल की तरह इस साल भी मुहर्रम के इनेकाद के लिए सख्त पुलिस बंदोबस्त किया गया है। इन्होंने कहा कि इसका मकसद सिर्फ यही है कि पूरे जिले भर में मुहर्रम पीसफुल अमन और सुकून के साथ अंजाम पाए। इस मौके पर दीगर पुलिस ओहदेदारान ने और अवामी नुमाइंदों ने भी खिताब किया। इस इजलास में असिस्टेंट कमिश्नर हमपन्ना के अलावा एडिशनल एसपी हरीश, दीगर पुलिस ओहदेदारान में सीपीआई उमेश कांबड़े, सीपीआई लिंगप्पा, सीपीआई दादावली और जिले के मुख्तलिफ पुलिस स्टेशनों के सीपीआई, सीएसआई और दीगर ओहदेदारान और अवामी नुमाइंदे भी मौजूद थे। ಅವಾಗ ಲೈಟಿಂಗ್ ಫೆಸಿಲಿಟೀಸ್ ಬೆಳಕು ಇರಲ್ಲ. ಸೊ ಯಾವಾಗ ಯಾರು ಯಾರಿಗೆ ಏನು ಹಲ್ಲೆ ಮಾಡ್ತಾ ಇದ್ರೆ ಗೊತ್ತಾಗಲ್ಲ. ಸೊ ಐ ರಿಕ್ವೆಸ್ಟ್ ಆಲ್ ಎಲೆಕ್ಟ್ರಿಸಿಟಿ ಲೈನ್ಸ್ ಟು ಬಿ ಆಪರೇಷನಲ್ ಡ್ಯೂರಿಂಗ್ ನೈಟ್ ಅಲ್ಲಿ ಎಲ್ಲ ಬೆಳಕು ಎಲ್ಲ ಇರಬೇಕು. ಸೊ ಇದು ಸಣ್ಣ ಪುಟ್ಟ ಛೋಟ ಮೊಟ ಘಟನೆಗಳು ಆಗ್ತಾ ಇರುತ್ತೆ, ಅದನ್ನ ಅಲ್ಲದೆ ನಾವು ಕಾಂಪ್ರಮೈಸ್ ಆಗಿ ಸಾಲ್ವ್ ಮಾಡ್ತೀವಿ. ಬಟ್ ಈ ತರ ಎಲ್ಲಿ ಪ್ರಾಣ ಹೋಗ್ಬಿಡುತ್ತೆ, ಇಟ್ ಬಿಕಮ್ಸ್ ಎ ಪ್ರಾಬ್ಲಮ್. ನೆಕ್ಸ್ಟ್ ಮೊಬಿಲೈಸ್ ಮಾಡಕ್ಕೆ ಆಗಿಲ್ಲ ಅಂದ್ರೆ ಕೂಡ ನಾನು ಎಲ್ಲ ನಮ್ಮ ಆಫೀಸರ್ಸ್ಗೆ ಹೇಳಿದೀನಿ, ಲೋಕಲ್ ಲೆವೆಲ್ ಅಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಂದ್ರೆ ಎಕ್ಸ್ ಬಿಎಸ್ಎಫ್, ಸಿಆರ್ಪಿಎಫ್, ಎಕ್ಸ್ ಸಿಐಎಸ್ಎಫ್, ಎಕ್ಸ್ ಪೊಲೀಸ್, ಎಕ್ಸ್ ಆರ್ಮಿ ಅವರನ್ನ ಮೊಬಿಲೈಸ್ ಮಾಡಿಬಿಟ್ಟು ಅವ್ರಿಗೆ ಲೋಕಲ್ ಹಳ್ಳಿ ಲೆವೆಲ್ ಅಲ್ಲಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಫಾರ್ ದೀಸ್ 2 days 25 ಮತ್ತೆ 26. ಇದು ನಂಬರ್ 1 ಪಾಯಿಂಟ್. ನಂಬರ್ 2 ಪಾಯಿಂಟ್ ನಾನು ರಿಪೀಟ್ ಮಾಡ್ತೀನಿ, ಪಿಟ್ ಅಗ್ನಿಕುಂಡದ ಹೈಟ್ ಕಡಿಮೆ ಮಾಡಿ. ನೆಕ್ಸ್ಟ್ ನಂಬರ್ 3 ಪಾಯಿಂಟ್, ಫೈರ್ ಎಕ್ಸ್ಟಿಂಗ್ವಿಷರ್. ಎಲ್ಲ ಕಡೆ ಫೈರ್ ಇಂಜಿನ್ ಕೊಡಕ್ ಆಗಲ್ಲ. ಮುದ್ಗಲಲ್ಲಿ ಕೊಟ್ಟಿರ್ತೀವಿ, ರಾಯಚೂರಲ್ಲಿ ಇರುತ್ತೆ, ಮಾನ್ವಿಯಲ್ಲಿ ಇರುತ್ತೆ, ಬೇರೆ ಕಡೆ ಪೋರ್ಟೇಬಲ್ ಹ್ಯಾಂಡ್ ಹೆಲ್ಡ್ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಟೈಪ್ ಎಬಿಸಿ ಟೈಪ್ ಇಸ್ ದ ಬೆಸ್ಟ್ ಅಲ್ವಾ? ಅಲ್ಲಿ ಲೈನ್ಸ್ ಏನಾದ್ರೂ ಹತ್ರ ಹೋಗ್ತಾ ಇದೆನಾ ಅಥವಾ ಪೆಟ್ರೋಲ್ ಡೀಸೆಲ್ ಏನಾದ್ರೂ ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾರಾ ಅಥವಾ ಕುಂಡಗಳು ಮಾಡಿದ್ರೆ ಎಷ್ಟು ಡೆಪ್ತ್ ನಲ್ಲಿ ಮಾಡ್ತಾ ಇದ್ದಾರೆ ದಯವಿಟ್ಟು ನೋಡಿ. ಈವರೆಗೂ ನಮ್ಮ ಜಿಲ್ಲೆಯಲ್ಲಿ ಏನು ಪ್ರಾಬ್ಲಮ್ ಅಂದ್ರೆ ಕಂಪ್ಲೇಂಟ್ಸ್ ದೊಡ್ಡ ಮಟ್ಟದಲ್ಲಿ ಆಗಿಲ್ಲ, ಬಟ್ ಎಲ್ಲಾ ಟೈಮು ಅದೇ ರೀತಿ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಈಗಾಗಲೇ ಒಂದು ವಿಡಿಯೋ ಕೂಡ ಪ್ಲೇ ಮಾಡಿದ್ದಾರೆ, ಅದು ಯಾವ ರೀತಿ ಲಾಸ್ಟ್ ಇಯರ್ ಸ್ವಲ್ಪ ಲೈಫ್ ಲಾಸ್ ಎಲ್ಲ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ನಾನು 2 ಸೊಲ್ಯೂಷನ್ಸ್ ಹೇಳಿದೆ, ಆ ತರ ತಮ್ಗಳಿಗೂ ಕೂಡ ಏನಾದ್ರೂ ಸೊಲ್ಯೂಷನ್ಸ್ ಇದ್ರೆ ಹೇಳಬಹುದು. ಒಂದು ಸ್ವಲ್ಪ ಡೆಪ್ತ್ ಅನ್ನು ಕಡಿಮೆ ಮಾಡಬೇಕಾಗುತ್ತದೆ. ಎರಡನೇದು ಆ ಕುಂಡದ ಒಳಗಡೆ ಹೋಗೋರು ಯಾವುದೇ ಕಾರಣಕ್ಕೂ ಡ್ರಿಂಕ್ ಮಾಡಿ ಹೋಗ್ಬಾರ್ದು, ಬಿಕಾಸ್ ಪೀಪಲ್ ಲೂಸ್ ಬ್ಯಾಲೆನ್ಸ್. ಸೊ ಅದಕ್ಕೆ ಅದೊಂದು ಚೆಕ್ ಮಾಡಿಕೊಂಡು ಹೋಗುವ ವ್ಯವಸ್ಥೆ ಮಾಡಬೇಕು. ಜೆಸ್ಕಾಂ ಅವರಿಗೆ ನಾನೊಂದು ಪತ್ರ ಬರೀತೀನಿ, ಯಾವುದೇ ಕಾರಣಕ್ಕೂ ಪವರ್ ಕಟ್ ಅಂತೂ ಆಗಬಾರದು ಅಂತ ಹೇಳ್ಬಿಟ್ಟು. ಬಟ್ ತಹಶೀಲ್ದಾರ್ಸ್ ಅಂಡ್ ಎಸಿಸ್ ಪ್ಲೀಸ್ ಕಂಡಕ್ಟ್ ಎ ಮೀಟಿಂಗ್ ಆಫ್ ಅವರ್ ವಿಲೇಜ್. ಎಲ್ಲಿ ಸೆನ್ಸಿಟಿವ್ ಅಂತ ಈಗಾಗಲೇ ಹಿಂದಿನ ವರ್ಷ ಪಂಚ ಕೂರಿಸಿದಂತ ಸ್ಥಳದಲ್ಲಿ ಮತ್ತು ಮೆರವಣಿಗೆ ಮಾಡುವಂತ ಸಂದರ್ಭದಲ್ಲಿ ಎಲೆಕ್ಟ್ರಿಫಿಕೇಶನ್ ಅಂದ್ರೆ ಹೈಟ್ ಇರುತ್ತೆ, ಪಂಜಗಳೆಲ್ಲ ಹೈಟ್ ಇರುವಾಗ ಮೆರವಣಿಗೆ ಮಾಡುವ ಸಂದರ್ಭದಲ್ಲಿ ಕೆಲವೊಂದಿಷ್ಟು ವೈರ್ಗಳು ಏನಾದ್ರು ಜೋತ್ ಬಿದ್ದಿದ್ರೆ ಅದನ್ನೆಲ್ಲನೂ ಕೂಡ ಸೊ ಅಲ್ಲಿ ಯಾರು ಗ್ರಾಮಗಳಲ್ಲಿ ಮತ್ತು ಈ ನಗರ ಪ್ರದೇಶಗಳಲ್ಲಿ ಸಂಬಂಧಪಟ್ಟವರು ಸ್ವಲ್ಪ ಅದ್ರ ಕಡೆ ಲಕ್ಷ್ಯ ಕೊಟ್ರೆ ಅದನ್ನ ಮುಂದಿನ ಒಂದು ಸಂದರ್ಭಗಳಲ್ಲಿ ಆ ಮೆರವಣಿಗೆ ಸಂದರ್ಭಗಳಲ್ಲಿ ಎಲೆಕ್ಟ್ರಿಫಿಕೇಶನ್ ಮತ್ತೆ ಅನಾಹುತ ಆಗುವಂತದನ್ನು ಮತ್ತೆ ಅಗ್ನಿ ಅವಘಡ ಅಂತ ಹೇಳಿದ್ರೆ ಈಗ ಈ ಏನು ಅಗ್ನಿ ತುಳಿತಾರೆ ಕುಂಡದಲ್ಲಿ, ಆ ಕುಂಡದ ಹೈಟ್ ಅನ್ನು ಸ್ವಲ್ಪ ಆದಷ್ಟು ಕಡಿಮೆ ಮಾಡಬೇಕು. ದಿನೇ ದಿನೇ ನಾವು ಏನಾಗ್ತದೆ, ಈಗ ನಮ್ಮ ಜಿಲ್ಲೆನಲ್ಲಿನೇ 2-3 ಪ್ರಕರಣಗಳು ಹಿಂದೆ ನಡೆದು ಹೋಗಿದಾವೆ ಘಟನೆಗಳು, ಅಹಿತಕರ. ಆ ರೀತಿ ನಾವು ಮತ್ತೆ ಮರುಕಳಿಸಬಾರ್ದು ಅಂತ ಹೇಳಿದ್ರೆ ತುಂಬಾ ಎಚ್ಚರಿಕೆಯಿಂದ ನಾವೆಲ್ಲ ಶಾಂತಿ, ಸೌಹಾರ್ದತೆ, ಭಾತೃತ್ವದಿಂದ ಎಲ್ಲರೂ ಈಗ ಮಾತಾಡುವಾಗ ಹೇಳ್ತಾ ಇದ್ರು, ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಈ ಹಬ್ಬವನ್ನ ಬಹಳ ಸಂತೋಷದಿಂದ ಆಚರಣೆ ಮಾಡ್ತಾರೆ ಅಂತ ಹೇಳಿ. ಸೊ ಆ ರೀತಿ ನಾವು ಎಲ್ಲ ಈ ಮುಂಜಾಗ್ರತೆ ಕ್ರಮಗಳನ್ನ ತೆಗೆದುಕೊಂಡು ಆಚರಣೆ ಮಾಡಿದ್ರೆ ಜಿಲ್ಲೆನಲ್ಲಿ ಯಾವುದೇ ಒಂದು ಅಹಿತಕರ ಘಟನೆಗಳು ಆಗದೆ ಇರೋ ರೀತಿಯಲ್ಲಿ ಶಾಂತಿ ರೀತಿಯಿಂದ ಮತ್ತು ಬಹಳ ಸಂತೋಷದಿಂದ ಹಬ್ಬವನ್ನ ಆಚರಣೆ ಮಾಡಬಹುದಂತ ನಾನು ಕೂಡ ಒಂದೆರಡು ಮಾತನ್ನ ಹೇಳಿಕ್ಕೆ ಬಯಸ್ತೀನಿ ಈ ಸಭೆ ಮುಖಾಂತರ. ಸೊ ನನಗೆ ಅವಕಾಶ ಕೊಟ್ಟಂತ ನಮ್ಮ ಹಿರಿಯರ ನಾವು ವಿಚಾರಿಸಿದಾಗ ಕಂಡು ಬಂದಿರ್ತಕ್ಕಂಥ ಮಾಹಿತಿ. ಆಮೇಲೆ ಇದನ್ನು ವಿಶೇಷವಾಗಿ ನಮ್ಮ ಮುದಗಲ್ ಐತಿಹಾಸಿಕ ಪ್ರಸಿದ್ಧ ಮುದಗಲ್ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ವಿಜೃಂಭಣೆಯಿಂದ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂತಹ ಒಂದು ಪಟ್ಟಣ ಆಗಿರುತ್ತೆ. ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಬರೀ ರಾಯಚೂರು ಜಿಲ್ಲೆ ಅಷ್ಟೇ ಅಲ್ಲ, ಕರ್ನಾಟಕದ
ಬಿಜಾಪುರ, ಬಾಗಲಕೋಟೆ, ಬೆಳಗಾಂ, ಗುಲ್ಬರ್ಗ, ಯಾದಗಿರಿ, ಬೀದರ್ ಕಡೆಯಿಂದ, ಮಹಾರಾಷ್ಟ್ರದ ಕಡೆಯಿಂದ ಈ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದಕ್ಕೆ ಮೊಹರಂ ಸಂಬಂಧಪಟ್ಟಂತೆ ನಾಳೆ ದಿವಸ ಮಾನ್ಯ SP ಸಾಹೇಬರು ಮತ್ತೆ DC ಸಾಹೇಬರ ನೇತೃತ್ವದಲ್ಲಿ ಮುದಗಲ್ ಪಟ್ಟಣದಲ್ಲಿ ಸಹ ಒಂದು ಶಾಂತಿ ಸಭೆಯನ್ನ ಪ್ರತ್ಯೇಕವಾಗಿ ಮತ್ತು ಒಂದು ಪೂರ್ವಭಾವಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿರುತ್ತದೆ. ಈ ಹಿಂದೆ ರಾಯಚೂರು ಜಿಲ್ಲೆಯಲ್ಲಿ ಮೊಹರಂ ಹಬ್ಬವನ್ನ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಮೊಹರಂ ಹಬ್ಬ ಹಿಂದೆ ಮುಂದೆ ಕೆಲವೊಂದು ವಿಚಾರಗಳಲ್ಲಿ ಗಲಾಟೆ ಗದ್ದಲಾಗಿದ್ದಕ್ಕೋಸ್ಕರ ನಮ್ಮ SP ಸಾಹೇಬರ ಒಂದು ಪ್ರಸ್ತಾವನೆ ಮೇರೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಒಟ್ಟು 29 ಗ್ರಾಮಗಳಲ್ಲಿ ಮೊಹರಂ ಹಬ್ಬವನ್ನ ನಿಷೇಧ ಮಾಡಿ ಆದೇಶ ಹೊರಡಿಸಿರ್ತಾರೆ. ಈಗಾಗಲೇ ಆ ಎಲ್ಲಾ 29 ಗ್ರಾಮಗಳಲ್ಲಿ ನಮ್ಮ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು, ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತೆ ಸಬ್ ಇನ್ಸ್ಪೆಕ್ಟರ್ಸ್ ಹೋಗಿ ಸಭೆಯನ್ನ ನಡೆಸಿಬಿಟ್ಟು ಮೊಹರಂ ಬ್ಯಾನ್ ಆಗಿರ್ತಕ್ಕಂಥ ವಿಚಾರವನ್ನ ಅವರಿಗೆ ಪ್ರಸ್ತುತಪಡಿಸಿಬಿಟ್ಟು ಅವರ ಸಹಕಾರವನ್ನು ಸಹ ಕೋರಿಕೊಳ್ಳಲಾಗಿದೆ. ಈ ವಿಶೇಷವಾಗಿ ಈ ಮೊಹರಂ ಹಬ್ಬವನ್ನ ಕೇವಲ ಮುಸ್ಲಿಂ ಸಮುದಾಯವಷ್ಟೇ ಅಲ್ಲದೆ ಹಿಂದೂ ಸಮುದಾಯದವರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಬಿಟ್ಟು ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ನಿಜವಾದ ಹಿಂದೂ ಮತ್ತು ಮುಸ್ಲಿಂ ಭಾವೈಕ್ಯತೆಯ ಹಬ್ಬ ಮೊಹರಂ ಹಬ್ಬ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ. ಅದರಲ್ಲೂ ವಿಶೇಷವಾಗಿ ಈ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಒಂದು ಹಬ್ಬವನ್ನ ಆಚರಣೆ ಮಾಡ್ತಿರೋದು ನೀವು ನೋಡಿರ್ತಕ್ಕಂತಹ ಒಂದು ಸಂಗತಿ ಆಗಿದೆ. ಸೊ ಈ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತು ಹೆಚ್ಚು ಸ್ಥಳಗಳಲ್ಲಿ, ಹೆಚ್ಚು ಗ್ರಾಮಗಳಲ್ಲಿ ನಮ್ಮ ಸಿರವಾರ ಪಟ್ಟಣ ಹೊರತುಪಡಿಸಿ ಎಲ್ಲಾ ತಾಲೂಕು ಕೇಂದ್ರ ಮತ್ತು ಜಿಲ್ಲಾ ಕೇಂದ್ರದಲ್ಲಿ ಮೊಹರಂ ಹಬ್ಬವನ್ನು ಆಚರಣೆ ಮಾಡೋದ್ರಿಂದ ನಾವು ಅದಕ್ಕೆ ಸರಿಯಾಗಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಬರೀ ಕೇವಲ ಪೊಲೀಸ್ ಇಲಾಖೆ ಅಥವಾ ಜಿಲ್ಲಾಡಳಿತ ಈ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡ್ತಕ್ಕಂಥ ವಿಚಾರದಲ್ಲಿ ಕೆಲಸ ಮಾಡೋ ಸಾಲದು. ಆಯಾ ಭಾಗದ ಎಲ್ಲ ಮುಖಂಡರುಗಳು, ಹಿಂದೂ ಧರ್ಮದವರಲ್ಲಿ, ಮುಸ್ಲಿಂ ಧರ್ಮದಲ್ಲಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದವರು ಮತ್ತೆ ಈ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡ್ತಕ್ಕಂಥ ಎಲ್ಲರ ಸಹಕಾರ ಅತಿ ಮುಖ್ಯ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈಗಾಗಲೇ ನಮ್ಮ ನಾವು ಅಣ್ಣ ತಮ್ಮರಾಗಿ ಮೊದಲಿದ್ದನು ಇದು ಮೊಹರಂ ಹಬ್ಬ ಆಚರಣೆ ಮಾಡ್ಕೊಂಡು ಬರ್ತೀವಿ. ಮುಂದೆನೂ ಕೂಡ ಅದೇ ರೀತಿ ಮಾಡ್ಕೊಂಡೇ ಹೋಗ್ತೀವಿ ಅಂತ ನಾವು ಹೇಳಕ್ಕೆ ಇಚ್ಛೆ ಪಡ್ತೀವಿ. ಈ ಹಳ್ಳಿಯಲ್ಲಿ ಒಂದು ಚಿಕ್ಕ ರೀತಿ ಯಾವುದೋ ಒಂದು ಸಮಸ್ಯೆ ಇದ್ದದ್ದು ಅವ್ರು ಹೇಳಿದ್ರು ಅವಾಗ ಮೊದಲು ಅದು ಬೇರೆ ಸಮಸ್ಯೆ ಇರ್ತದ. ಈ ಮೊಹರಂದ್ರೆ ಬಂದು ಕಾಲು ತೊಳೆದು ಜಗಳ ತೆಕ್ಕೋದು ಅದರಂತ ಮೊಹರಂ ಆಗೋದು ಎಲ್ಲ ಮಾಡ್ತಿರ್ತಾರ. ಇದಾಗಲಾರ್ದಂಗ ನಮ್ಮ ಪೊಲೀಸ್ ಇಲಾಖೆ ಮುಂದಿನ ನೋಡ್ಕೊಂತ ನನ್ನ ಒಂದು ಅಭಿಪ್ರಾಯ. ನಾವು ಯಾವತ್ತೂ ನಮ್ಮ ಈ ಒಂದು ಕರ್ನಾಟಕದಲ್ಲಿ ಹಿಂದೂ ಮುಸ್ಲಿಂ ಸೋದರರಾಗಿ ಬಾಳ್ತೀವಿ. ಮುಂದಿನ ದಿನಗಳು ಕೂಡ ಅದೇ ರೀತಿಯಾಗಿ ನಾವು ಬಾಳ್ತೀವಿ ಅಂತ ಹೇಳ್ಕೊಳ್ತಾ ಈ ಮುಂದಿನ ಶಾಂತಿ ಸಭೆಯು ನಮ್ಮ ಗ್ರಾಮದಲ್ಲಿ ಕೂಡ ಮಾಡಿದ್ರೆ ಕೂಡ ಒಳ್ಳೆಯದಾಗ್ತಂತ ನಾನು ಅಂತೀನಿ ಸರ್. ನಿಮಗೆಲ್ಲ ಸಹಕಾರ ನಮ್ಮ ಜನರು ಇರುತ್ತೆ ಅಂತ ಹೇಳ್ಕೊಂಡು ನಾನು ಹೇಳ್ಕೊಂಡು ನಿಲ್ತೇನೆ. ನಮಸ್ಕಾರ. वो खतल रात्रि को कोई आग नहीं जलाई जाती, कोई अंगार नहीं जलाई जाती और खतल रात्रि रात भर नहीं चलती. सुबह के 5 बजे सवारी खुलती है. 12 इमाम, हुसैनी आलम और नाल साहब की सवारी. 12 इमाम के मुजावर साहब भी यहाँ बैठे हैं और दूसरे मुजावरा भी बैठे हैं. सुबह 5 बजे सवारी खुलती और 7 बजे तक फंक्शन क्लोज हो जाता और कोई अंगार नहीं लगाते, कोई नाचते नहीं, कूदते नहीं, कुछ नहीं, क्या नहीं, आराम बिल्कुल सीधे तरीके से अलम 12 इमाम आशुर खाने से निकलते और जेल खाने के सामने आके ठहरते. हुसैनी आलम आशुर खाने से निकलते और जेल खाने के सामने आके ठहरते और वहाँ से काटी दरवाजे तक आकर दोनों पंजे आपस में ऐसा मिल के तालियों की गूंज में लोगों की मोहब्बत और इशार और कुर्बानी के साथ वापस हो. और इसी तरीके से 10वीं तारीख यानी कि उसी दिन रात में, जुमा के दिन सुबह में खतल रात्रि कहलाती. रात में कुछ नहीं होता, सुबह 5 बजे होता. उसी दिन रात में 4 बजे, 5 बजे, 6 बजे के करीब पहले 12 इमाम साहब निकलते, उसके बाद हुसैन आलम साहब निकलते और दोनों आकर जो है ना जेल खाने के सामने तकरीबन सुबह शाम के 7 बजे से 9-10 बजे तक वहाँ ठहरते. इस वजह से ठहरते कि लोग समझते हैं कि ठहर कर लोगों को नुकसान पहुँचा रहे हैं, लेकिन ऐसा नहीं है. इसमें हिंदू मुसलमान सभी लोग आकर है ना उसको दर्शन देते हैं. छोटे छोटे बच्चों को पंजों को से वारते हैं. अपना अकीदा है, अपने अकीदे के मुताबिक मुसलमान, हिंदू, हर जात के लोग पाँव को पानी डालते और बच्चों को ये करते हैं, फातिहा दिलाते हैं. इसीलिए 9-10 बजे के करीब वहाँ से निकल के जो है ना काटी दरवाजे तक आते. काटी दरवाजे के पास तकरीबन 10 बजे 11 बजे तक आ जाते. ಯಾವುದೇ ಹಬ್ಬಕ್ಕೂ ತೊಂದರೆ ಇಲ್ಲ, ಯಾವ ಮನುಷ್ಯಗೂ ತೊಂದರೆ ಇಲ್ಲ. ಒಂದು ಟ್ರಾಫಿಕ್ ಜಾಮ್ ಆದ್ರೂ ಇನ್ನೊಬ್ರು ಯಾರು ತೊಂದರೆ ತಗೊಳ್ಳಲ್ಲ. ಇಲ್ಲಪ್ಪ ಈ ಸೈಡ್ ತಗೋಮ ಅಂತೇಳಿ ಅಂತ ನಮ್ದು ರಾಯಚೂರ. ನಾವು ಬೇರೆ ಕಡೆ ನಾನು ಮಾತಾಡಂಗಿಲ್ಲ, ನಮ್ಮ ರಾಯಚೂರ್ದೊಂದೇ ನಾನು ಮಾತಾಡ್ತೀನಿ. ಇಷ್ಟು ಶಾಂತಿಯುತವಾಗಿದ್ದಂತ ನಮ್ಮ ರಾಯಚೂರು
ಯಾಕಾದಪ್ಪ ಅಂದ್ರೆ ಪೊಲೀಸ್ ಇಲಾಖೆ ಅವ್ರು ಫ್ರೆಂಡ್ಲಿ ಇರ್ತಾರ ಅವ್ರು. ನಾವೇನ್ ಮಾಡ್ಬಿಡ್ತೀವಿ, ಏನ್ ಮಾಡಿದ್ರು ಅವತ್ತ ಅಲ್ಲಿಗೆ ಒಂದಿಷ್ಟು ಸಮಜಾಯಿಸಿ ಎಲ್ಲ ಕಾಂಪ್ರಮೈಸ್ ಮಾಡಿ ನಡ್ರಿ ಅಂತ ಹೇಳ್ಬಿಡ್ತಾರ ಪೊಲೀಸರು. ಆದ್ರೆ ಬೇರೆ ಕಡೆ ಬೇರೆ ನಮೂನೆ ಇರ್ತದ, ಅದ್ರನ್ನ ನಾವೇನ್ ಮಾಡ್ಬಿಡ್ತೀವಿ, ಕಣ್ಣಲ್ಲಿಂತ ನೋಡ್ತೀವಿ, ಅಲ್ಲಿ ನಡೆದಿರೋದ ಘಟನೆ ಇರೋದಿಲ್ಲ. ಅದ್ರನ್ನ ತಪ್ಪಾಗಿ ನಾವು ತಿಳ್ಕೊಳಂಗಿಲ್ಲ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳಂಗಿಲ್ಲ ಅಂತೇಳಿ ನೀವೆಲ್ಲರೂ ಇವತ್ತು ಅದ್ರ ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದ್ರೆ ರಾಯಚೂರ್ನಾಗ ಗಲಾಟೆ ಆಗಂಗಿಲ್ಲ ಅಂದ್ರೆ ಆ ತಲೆ ಕೆಡಿಸ್ಕೊಳಂಗಿಲ್ಲ ಅನ್ನೋ ಸಲುವಾಗಿದೆ ಇಲ್ಲಿ ಯಾವುದು ತೊಂದರೆ ಆಗಂಗಿಲ್ಲ. ಮತ್ತೆ ಇನ್ನೊಂದು ಹೇಳ್ತೀನಿ, ಇದು ಪುರಾತನ ಕಾಲದಿಂದ ಬಂದದ್ದು ಮೊಹರಂ ಹಬ್ಬ. ಒಬ್ಬ ರಾಜ, ಒಬ್ಬ ದೇವರು ಅಂತ ಆತ ಈ ಹಬ್ಬವನ್ನು ಆಚರಣೆ ಘೋಷಣೆ ಮಾಡಿದ್ದು. ಅವತ್ತಿನ ದಿನ ಅವರು ಏನಾಗ್ಯದ ಅಂದ್ರೆ ಸಾಹೇಬರು ಪಂಜೆ ಹಿಡ್ಕೊಂಡು ಹೋಗ್ತಾರ. ಆದ್ರೆ ಇಲ್ಲಿ ನಮ್ಮಲ್ಲಿಗೂ ಇಂದಿಗೂ ಒಬ್ಬ ಮನುಷ್ಯ ನಮ್ಗ ತಿಳಿದು ಮನುಷ್ಯ ಆತ ಸುಮಾರು ಜೋಳದಡಿಗೆ ಅಂತ ಒಂದು ಊರು, ನಮ್ಮಲ್ಲಿ ಕೆಲಸ ಮಾಡತಕ್ಕಂತ ಊರ್ಗ ಪ್ರತಿ ಮೊಹರಂಗೆ ಹೋಗಿ ಅಲ್ಲಿ ಹಬ್ಬ ಮಾಡ್ತಿದ್ರೆ ಒಂದಿನ ಅವರು ಸಾಹೇಬ ಹಿಡ್ಕೊಂಡು ಮುಂದಿನ ವರ್ಷ ನೀನು ಪಂಜೆ ಹಿಡ್ಕೋಬೇಕಂತೇಳಿ ಅದಕ್ಕೊಂದು ಜಿದ್ದು ಮಾಡಿ ಆ ಪಂಜಾತ್ಗ ಇವತ್ತಿನ ದಿನ ಆತ ಪಂಜೆ ಹಿಡ್ಕಂತ ಪ್ರತಿ ಮೊಹರಂಗೆ ನಮ್ಮ ಹಿಂದೂ ಹುಡುಗನೇ ಅಲ್ಲಿ ಹೋಗಿ ಮೊಹರಂ ಪಂಜೆ ಹಿಡ್ಕೊಂಡು ಅಲಾಯ ಆಡ್ತಾರ. ಆಮೇಲೆ ಇನ್ನೊಂದೇನಂದ್ರೆ ನಾವು ಎಲ್ಲ ತಲ್ಲಿ ಪೀರ್ ದೇವ್ರು ಕೂಡ್ಸಿರ್ತೀವಿ. ಅಲ್ಲಿ ಈಗ ಇಲಾಖೆಯವರು ಮಾಡಿದ್ರು, ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಅಲ್ಲಿ ಎಲ್ಲಿ ನಡೀತದ ಅಲ್ಲಿ ಕನಿಷ್ಠ ಫಸ್ಟ್ ಏಡ್ ಕೊಡ್ಲಿಕ್ಕೆ ಒಂದು ಯಾವ್ದನ್ನ ಸ್ಟಾಫ್ ಅಲ್ಲಿ ಇರಬೇಕು. ಮತ್ತೆ ಫೈರ್ ಡಿಪಾರ್ಟ್ಮೆಂಟ್ ಅವರು ಇನ್ನ ಎಲ್ಲ ಕಡೆ ಫೈರ್ ಎಕ್ಸ್ಟಿಂಗ್ವಿಷರ್ ಮತ್ತೆ ಬೇರೆ ಕಡೆ ವ್ಯವಸ್ಥೆ ಮಾಡೋದು ಒಳ್ಳೇದು ಅಂತ ನನ್ಗೆ ಅನಿಸ್ತದ. ಮತ್ತೆ ಇದು ವೈರಿಂಗ್ ಏನ್ ಕನೆಕ್ಟ್ ಮಾಡ್ತಾರಲ್ಲ ಅದಕ್ಕೆ ಟೇಪ್ ಗೀಪ್ ಹಚ್ಚಲ್ಲ, ಬಹಳಷ್ಟು ಜಾಗ ಇರ್ತದ, ಅದು ಸರ್ಕಿಟ್ ಆಗೋದು ಚಾನ್ಸಸ್ ಇರ್ತದ. ಅದು ನಿಮ್ ಡಿಪಾರ್ಟ್ಮೆಂಟ್ ಲಿಂದ ಚಲೋ ನೋಡ್ಕೊಂಡು ಯಾವ ತರ ಅವ್ರು ಕನೆಕ್ಷನ್ ಕೊಟ್ಟಾರ ಎಲೆಕ್ಟ್ರಿಕ್ ಅದು ನೋಡಿದ್ರೆ ಒಳ್ಳೇದಂತ ನನಗೆ ಅನಿಸ್ತದ. ಮತ್ತೆ ಎಲೆಕ್ಟ್ರಿಸಿಟಿದು ನೀವು ಅಂದಿರಿ, ಅದು ಬಹಳ ತೊಂದರೆ ಇದೆ. ಎಷ್ಟು ಸಬ್ಸ್ಟೇಷನ್ ನಮ್ಗೆ ಇರಬೇಕು ಆ ಸಬ್ಸ್ಟೇಷನ್ಸ್ ಇಲ್ಲ. ಮತ್ತೆ ಯಾವ ಕೆಪಾಸಿಟಿದು ಜನರೇಟರ್ ಅದು ಇದು ಇರಬೇಕು, ಟ್ರಾನ್ಸ್ಫಾರ್ಮರ್ಸ್ ಇಲ್ಲ. ಅದ್ರ ಸಲುವಾಗ ಸಾಕಷ್ಟು ಪ್ರಾಬ್ಲಮ್ ಆಗತ್ತವ. ಮತ್ತೆ ಇನ್ಸುಲೇಟೆಡ್ ಕೇಬಲ್ಸ್ ಇರಬೇಕು, ಅದು ಇಲ್ಲ. ಅದ್ರ ಸಲುವಾಗ ಸ್ವಲ್ಪ ಗಾಳಿ ಆದ ತಕ್ಷಣ ಪ್ರಾಬ್ಲಮ್ ಆಗುತ್ತೆ. ನಮ್ಗೆ ಎಲ್ಲರೂ ಇದು ಪ್ರಾಬ್ಲಮ್, ಎಲೆಕ್ಟ್ರಿಸಿಟಿದು ಪ್ರಾಬ್ಲಮ್ ಫೇಸ್ ಮಾಡಕತ್ತೀವಿ. ಅದು ಸುಧಾರಿಸಿದ್ರೆ ಒಳ್ಳೇದು. ಮತ್ತೆ ಕನಿಷ್ಠ ಒಂದು ಜನರೇಟರ್ ಗೌರ್ಮೆಂಟ್ ಕಡೆಯಿಂದ ಪ್ರೊಸೆಷನ್ ಯಾರು ತೆಗಿತಾರ ಅವ್ರ ಕಡೆಯಿಂದ ಒಂದು ಜನರೇಟರ್ ಅವರು ಇಟ್ಕೊಂಡು ಹೋದ್ರೆ ಅದು ಒಳ್ಳೇದು ಅಂತ ಅದು ಕೂಡ ಇದೆ. ಮತ್ತೆ ನಾವು ಇಂಥ ದೇಶದಲ್ಲಿ ಇದ್ದೀವಿ, ನಾನು ಫಾರಿನ್ ನಲ್ಲಿ ಕೂಡ ಇದ್ದೀನಿ, ಅಲ್ಲಿ ಬರೀ 2 ಹಬ್ಬ ಆಗುತ್ತೆ. ಆದ್ರೆ ನಾವು ಇಲ್ಲಿ ಪ್ರತಿ ತಿಂಗಳ ಒಂದು ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ. ಅದಕ್ಕೆ ನಾನು ಹೆಮ್ಮೆ ಇದೆ. ಪತಂಗಿ ಅವರು ಹೇಳ್ದಂಗ ಲಾಸ್ಟ್ ಇದರಲ್ಲಿ ಕೂಡ ನಮ್ಗೆ ಅಲ್ಲಿ ಕರೆದು ಸನ್ಮಾನ ಮಾಡಿ. ಪಬ್ಲಿಕ್ ನಲ್ಲಿ ಏನು ಅಂತವಿಲ್ಲ, ಆದ್ರೆ ಎಲೆಕ್ಷನ್ ಬಂದವಾಗ ಸ್ವಲ್ಪ ಇಂಥವು ವಾಟ್ಸಪ್ ನೋಡಿ ನಾವು ಇದು ಮಾಡ್ತೀವಿ. ಅದು ವಾಟ್ಸಪ್ ಬೇರೆ ಸ್ಟೇಟ್ಸ್ ನಲ್ಲಿ ಏನನ ಆದ್ರೆ ಇಲ್ಲಿ ಕೂಡ ಎಫೆಕ್ಟ್ ಆಗಬಾರ್ದು. ರಾಯಚೂರು ಚಲೋ ಇದೆ. ಅದಕ್ಕಿಂತ ಒಳ್ಳೇದಂದ್ರೆ ನಮ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಏನಿದೆ ಅದು ಚಲೋ ಕೆಲಸ ಮಾಡ್ತದ, ಅವ್ರದ್ದು ಇಂಟೆಲಿಜೆನ್ಸ್ ಚಲೋ ಇದೆ. ನಾವು ಏನೇನ ಜಸ್ಟ್ ನಾಳೆ ಒಂದು ಪ್ರೊಟೆಸ್ಟ್ ಮಾಡ್ಬೇಕಂದ್ರೆ ನಾವು ಗ್ರೂಪ್ ನಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತೀವಿ, ಅವ್ರು ಫೋನ್ ಮಾಡ್ತಾರ ನೀವು ಅಲ್ಲಿ ಪ್ರೊಟೆಸ್ಟ್ ಮಾಡಲಿಕ್ಕೆ ಹೋಗತ್ತೀವಿ, ಪರ್ಮಿಷನ್ ತಗೊಳ್ಳಿಲ್ಲ ಅಂತ. ನಾವು ಇಲ್ಲೇ ಚರ್ಚೆ ಮಾಡಕತ್ತೀವಿ, ನಿಮ್ಗೆ ಅಂತ ಗೊತ್ತಾಯ್ತು ಅಂತ. ಅಷ್ಟು ಕೇರ್ಫುಲ್ ಇಂದ ಅವ್ರು ಎಲ್ಲ ಇದು ಮಾಡ್ತಾರ. ಅದ್ರ ಸಲುವಾಗಿ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಧನ್ಯವಾದ ಹೇಳ್ತೀನಿ. ಎಲ್ಲಾರಂತಾರ ಇಲ್ಲಿ ಜನರು ಚಲೋ ಇದಾರ, ಚಲೋ ಆದ್ರೆ ಎಲ್ಲ ಕಮ್ಯುನಿಟಿಯಲ್ಲಿ ಬ್ಲಾಕ್ ಶಿಪ್ಸ್ ಪೊಲೀಸ್ ಇದ್ದದ ಸಲುವಾಗ ಎಲ್ಲ ಚಲೋ ಇದು ಪೀಸ್ ಮೇಂಟೈನ್ ಆಗುತ್ತೆ. ಇದು ಕೂಡ ಇವತ್ತನಕ ಇಷ್ಟು ದೊಡ್ಡ ಸಭೆ ಯಾರು ಕರೆದಿಲ್ಲ. ಆದ್ರೆ ಈ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಮೊಹರಂ ಹಬ್ಬ ಸಲುವಾಗ ಇಷ್ಟು ದೊಡ್ಡ ಸಭೆ ಕರೆದಿದ್ರು. ಇದು ಇಂಟೆನ್ಷನ್ ಏನ್ ಇದೇ ಇರ್ತದ, ಪೀಸ್ಫುಲ್ ಎಲ್ಲ ಹಬ್ಬ ಆಗ್ಬೇಕು, ಯಾರಿಗೆ ತೊಂದರೆ ಆಗ್ಬಾರ್ದು, ಪೀಸ್ ಯಾವ ಕಾರಣಕ್ಕೆ ಕೆಡಿಸಬಾರ್ದು ಅಂತ ಆ ಇಂಟೆನ್ಷನ್ ಇಂದ ಈ ಪೀಸ್ ಮೀಟಿಂಗ್ ಕರೆದಾರ. ಈ ಒಂದು ವಿಶೇಷವಾಗಿ ಈ ಹಬ್ಬದಲ್ಲಿ ನಾವು 2 ದಿನ ಬಹಳ ಪ್ರಮುಖ ಮತ್ತೊಮ್ಮೆ ತಮಗೆ ಒಂದು ಸೆಕೆಂಡ್ ಎಲ್ಲರೂ ನಮಸ್ಕಾರ. ಮಾತನಾಡಿದಂತ ನಾನು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಿಗೆ ಧನ್ಯವಾದಗಳು. ಮೊಹರಂ ಹಬ್ಬದ ಒಂದು ಏನು ಪ್ರತಿಷ್ಠಾಪನೆ ಮಾಡ್ತೀರಾ, ಆ ಪ್ರತಿಷ್ಠಾಪನೆ ಮಾಡುವ ಸಮಯದಲ್ಲಿ ಮೇಲೆ ST ಲೈನ್ ಅನ್ನು ಹಾದು ಹೋಗಬಾರ್ದು ಅಂತ. ಮತ್ತೆ ಈ ದೀಪಗಳು ಇದು ಪಂಚಕೃಷ್ಣ ಅಲ್ಲೇ ಬೆಂಕಿಯ ಒಂದು
ತಮ್ಮ ಹತ್ರ ಇತ್ತಂದ್ರೆ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಅಲ್ಲಿ ಅಳವಡಿಸಿಕೊಳ್ಳಿ. ಇಲ್ಲದೇ ಇದ್ದಲ್ಲಿ ಏನ್ ಮಾಡಿ ಅಲ್ಲಿ ಮರದ ಒಂದು ಬಕೆಟ್ಗಳನ್ನು ತುಂಬಿ